ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 38ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಭುವನ ವಿನ್ಯಾಸ, ಶಿಶಿರ ಪತಂಗಗಳ ಮಧ್ಯಭಾಗವು ಕರ್ದಮರ ಆಶ್ರಮ, ಅದರ ಪಕ್ಕದಲ್ಲಿ ಆಮ್ರವನ, ಶುಕಾಶ್ರಮ, ಬಿಲ್ವವನ, ನಾಗವನ ಮೊದಲಾದವುಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಹಿಮಾಲಯದ ಪಶ್ಚಿಮ ಭಾಗದಲ್ಲಿರುವ ಸುವಕ್ಷಸ ಶಿಖಿಶೈಲ ಇವುಗಳ ಮಧ್ಯಭಾಗದಲ್ಲಿ
100 ಯೋಜನ ವಿಸ್ತೀರ್ಣವೂ ಒಂದೇ ಶಿಲಾಮಯವೂ ಸರ್ವದಾ ಉಷ್ಣವೂ ಮಹಾಭಯಂಕರವೂ ಸ್ಪರ್ಶಿಸಲು ಅಸಾಧ್ಯವೂ ಆಶ್ಚರ್ಯಜನಕವೂ ಸರ್ವ ಪ್ರಾಣಿಗಳು ಪ್ರವೇಶಿಸಲು ಅಶಕ್ಯವೂ ದೊರೆಗಳಿಗೆ ಭಯಪ್ರದವೂ ಆದ ಮಹಾವನವಿರುತ್ತದೆ. ಅದರ ಮಧ್ಯದಲ್ಲಿ 30 ಯೋಜನ ಅಗಲವಾದ 1000 ಕಿರಣಗಳಿಂದ ಸಹಿತವೂ ಅತಿ ಭಯಂಕರವೂ ಆದ ಅಗ್ನಿಕುಂಡವೊಂದು ಪ್ರಜ್ವಲಿಸುತ್ತಿದೆ. ಅದರಲ್ಲಿ ಸೌದೆ ಇಲ್ಲದೆ ಅಗ್ನಿಯು ಸರ್ವಕಾಲದಲ್ಲಿಯೂ ಎಡಬಿಡದೆ ಉರಿಯುತ್ತಿರುವುದು. ಆ ವನದಲ್ಲಿ ಭೂತಾಗ್ನಿಯೂ ಅಗ್ನಿಗೆ ಅಭಿಮಾನಿಯಾದ ಯಜ್ಞಪುರುಷನೂ ವಾಸಿಸುವರು. ಆ ಅಗ್ನಿಯೇ ದೇವತೆಗಳಿಗೆ ಹೋಮ ಮಾಡಿದ ಭಾಗಗಳನ್ನು ಅವರವರಿಗೆ ತಲುಪಿಸುವುದಾಗಿದೆ. ಅದೇ ಅಗ್ನಿಯೇ ಪ್ರಳಯ ಕಾಲದಲ್ಲಿ ಸರ್ವವನ್ನೂ ದಹಿಸುವ ಪ್ರಳಯಾಗ್ನಿಯೂ ಆಗಿರುವುದು. ಆ ಪರ್ವತದ ಮಧ್ಯದಲ್ಲಿ ಅನೇಕ ದೇವತೆಗಳು ವಾಸಿಸುವರು. ಅದರಲ್ಲಿ ಮಾತುಲಂಗವೆಂಬ ಜಾಗವು ಅತಿ ಪ್ರಶಸ್ತವೂ 10 ಯೋಜನ ಉದ್ದವೂ ಆಗಿರುತ್ತದೆ. ಆ ಮಹಾವನದ ಎಲ್ಲ ಭಾಗಗಳಲ್ಲಿಯೂ ಮಧುರ ರಸಭರಿತವೂ ಸುರಸವೂ ಸುವರ್ಣ ಕಾಂತಿಯುತವೂ ಪಕ್ವವೂ ಆದ ಮಹಾಫಲಗಳು ಪೂರ್ಣವಾಗಿರುವವು. ಅಲ್ಲಿ ಅತಿ ಪವಿತ್ರವೂ ಸಿದ್ಧರ ಸಂಘದಿಂದ ಸೇವಿತವೂ ಸರ್ವದಾ ಸಂತುಷ್ಟವೂ ಸರ್ವ ಇಷ್ಟಾರ್ಥಗಳಿಂದ ಪೂರ್ಣವೂ ಆದ ಬೃಹಸ್ಪತಿಗಳ ಆಶ್ರಮವು ಶೋಭಿಸುತ್ತಿದೆ. ಇವುಗಳಂತೆಯೇ ಕುಮುದಾಂಜನಗಳೆಂಬ ಗಿರಿವರಗಳ ಮಧ್ಯಭಾಗದಲ್ಲಿ ಅನೇಕ ಯೋಜನ ವಿಸ್ತೀರ್ಣವಾದ ಕೇಸರಿ ದ್ರೋಣಿಯೆಂದು ಪ್ರಖ್ಯಾತವಾದ ಸ್ಥಾನವೂ ಕೂಡ ಇರುತ್ತದೆ. ಆ ವನದಲ್ಲಿ 2 ಮಾರು ಉದ್ದವೂ 3 ಮಾರು ವಿಸ್ತೀರ್ಣವೂ ಚಂದ್ರಕಿರಣಗಳಂತೆ ಕಾಂತಿಯುತವೂ ವಿಕಸಿತವೂ ಭ್ರಮರಗಳ ಝೇಂಕಾರ ಸಹಿತವೂ ಜೇನುತುಪ್ಪ ರಜಸ್ಸುಗಳಿಂದ ಮಂಡಿತವೂ ಮಹಾವಾಸನೆಯುಳ್ಳದ್ದೂ ಮನೋಹರವೂ ಸರ್ವಕಾಲಿಕವೂ ಆದ ಮಹಾಕುಸುಮಗಳು ಸದಾ ಕಾಲದಲ್ಲಿಯೂ ಬಿಡುವುದರಿಂದ ವನವು ಚಿತ್ರವರ್ಣವಾಗಿರುವುದು. ಆ ಆಶ್ರಮದಲ್ಲಿ ದೇವಗುರುವಾದ ಮಹಾವಿಷ್ಣುವಿನ ದೇವಾಲಯವು ಪ್ರಜ್ವಲಿಸುತ್ತಿರುತ್ತದೆ. ಅದು ಸರ್ವ ಜನರಿಂದ ವಂದಿತವೂ 3 ಲೋಕ ಪ್ರಖ್ಯಾತವೂ ಆಗಿದೆ. ಕೃಷ್ಣ ಪಾಂಡುರವೆಂಬ ಪರ್ವತೋತ್ತಮಗಳ ಮಧ್ಯದಲ್ಲಿ 30 ಯೋಜನ ವಿಸ್ತೀರ್ಣವೂ 90 ಯೋಜನದಷ್ಟು ಉದ್ದವೂ ಮನೋಹರವೂ ವಿಶಾಲವೂ ಆದ ಒಂದೇ ಹಾಸು ಕಲ್ಲಿರುವುದು. ವೃಕ್ಷ ಬಳ್ಳಿಗಳಿಂದ ರಹಿತವೂ ಸುಖವಾಗಿ ಸಂಚರಿಸಲು ಅರ್ಹವೂ ಹಳ್ಳ ದಿಣ್ಣೆಗಳಿಂದ ರಹಿತವೂ ಆದ ಸ್ಥಾನವು ಶೋಭಿಸುತ್ತಿರುವುದು. ಆ ಸ್ಥಳದಲ್ಲೊಂದು ಕೊಳವಿರುತ್ತದೆ. ಅದರ ಮಧ್ಯದಲ್ಲಿ ಸುಂದರವೂ ಸಹಸ್ರ ದಳಗಳಿಂದ ಯುಕ್ತವೂ ವಿಕಸಿತವೂ ಛತ್ರಿಯಂತೆ ಅತಿ ವಿಶಾಲವೂ ಆದ ಸ್ಥಳ ಕಮಲಗಳು ಸಿತಾಂಭೋಜಗಳು ಸುಂದರವೂ ಸುವಾಸನೆಯೂ ಇರುವ ಕಲ್ಲಾರ ಪುಷ್ಪಗಳು ಅರಳಿರುವ ನೈದಿಲೆ ಕುಸುಮಗಳು ನೀಲಿ ಕಮಲಗಳು ವಿಶೇಷವಾಗಿ ಶೋಭಿಸುತ್ತಿದ್ದವು. ಆ ಪದ್ಮವನವು ಮದೋನ್ಮತ್ತಗಳಾದ ದುಂಬಿಗಳ ಝೇಂಕಾರದಿಂದಲೂ ಮದದಿಂದ ರೇಗಿದ ಪಕ್ಷಿಗಳ ರವದಿಂದಲೂ ಗದ್ಗದ ಧ್ವನಿಯುಳ್ಳ ಕಿನ್ನರರ ಗಾನದಿಂದಲೂ
ಕೋಗಿಲೆಗಳ ಗಾನದಿಂದಲೂ ವ್ಯಾಪ್ತವಾಗಿರುತ್ತದೆ. ಮತ್ತು ಆ ಪದ್ಮವನವು ಅತಿ ವಿಶಾಲವೂ ಗೀತ ಗಂಧಗಳಿಂದ ಭರಿತವೂ ಯಕ್ಷ ಗಂಧರ್ವ ಸೇವಿತವೂ ಸಿದ್ಧಚಾರಣ ಪೂಜಿತವೂ ಆಗಿರುತ್ತದೆ. ಆ ಪದ್ಮವನದ ಮಧ್ಯದಲ್ಲಿ 5 ಯೋಜನದಷ್ಟು ಮಂಡಲಾಕಾರವೂ ಅನೇಕ ಶಾಖಾಯುಕ್ತವೂ ಅನೇಕ ವಿಧ ಆರೋಹಣ ಮಾರ್ಗಗಳಿಂದ ಸಹಿತವೂ ಆದ ಆಲದ ಮರವು ಶೋಭಿಸುತ್ತಿರುವುದು. ಆ ಪದ್ಮವನದಲ್ಲಿ ವಿಶಾಲವಾದ ದೇವಾಲಯವಿದೆ. ಆ ದೇವಾಲಯದಲ್ಲಿ ಚಂದ್ರನಂತೆ ಕಾಂತಿವಂತನೂ ಶ್ರೀಮಂತನೂ ಪೂರ್ಣಚಂದ್ರನಿಗೆ ಸಮವಾದ ಮುಖವುಳ್ಳವನೂ ಸಹಸ್ರಮುಖಿಯೂ ಸ್ವಾಮಿಯೂ ನೀಲಾಂಬರನೂ ಶತ್ರುನಾಶಕನೂ ಪದ್ಮಮಾಲೆಯನ್ನು ಧರಿಸಿರುವವನು ಮಹಾಭಾಗ್ಯಶಾಲಿಯೂ ಅಪರಾಜಿತನೂ ಅನಾದ್ಯಂತನೂ ಆದ ಶ್ರೀಹರಿಯು ಯಕ್ಷ ಗಂಧರ್ವರಿಂದಲೂ ವಿದ್ಯಾಧರ ಗಣಗಳಿಂದಲೂ ಯಾವಾಗಲೂ ಪೂಜಿಸಲ್ಪಡುತ್ತಾನೆ. ಸಿದ್ಧಚಾರಣರೇ ಮೊದಲಾದ ದೇವತೆಗಳು ವಿವಿಧಗಳಾದ ಪುಷ್ಪಗಳಿಂದ ಆ ಹರಿಯನ್ನು ಸದಾ ಪೂಜಿಸುತ್ತಿರುವರು. ಭಗವಂತನ ಅನಂತ ನಾಮಕವಾದ ಆ ಸಭೆಯು ಪದ್ಮಮಾಲೆಗಳಿಂದಲೂ ವಿಚಿತ್ರ ತೋರಣಗಳಿಂದಲೂ ಅಲಂಕೃತವಾಗಿ ಸರ್ವಲೋಕದಲ್ಲಿಯೂ ಪ್ರಖ್ಯಾತವಾಗಿದೆ. ಅನಂತರ ಸಹಸ್ರ ಶಿಖರ ಕುಮುದ ಪರ್ವತಗಳ ಮಧ್ಯದಲ್ಲಿ 50 ಯೋಜನ ಉದ್ದವೂ 30 ಯೋಜನ ಅಗಲವೂ ಇರುವ ಉನ್ನತವಾದ ಶಿಖರಗಳುಳ್ಳ ಇಷುಕ್ಷೇಪವೆಂಬ ಕ್ಷೇತ್ರವು ಇರುವುದು. ಆ ವನವು ನಾನಾ ಪಕ್ಷಿಗಳಿಗೆ ಆಶ್ರಯವಾಗಿಯೂ ಅತ್ಯಂತವಾದ ಗಂಧರಸ ಇವುಗಳಿಂದ ಪೂರ್ಣವೂ ಗಜಾಕಾರವೂ ಆದ ಫಲಗಳ ಭಾರದಿಂದ ತಗ್ಗುವ ವೃಕ್ಷಗಳಿಗೆ ಆಧಾರವಾಗಿಯೂ ಇದೆ. ಆ ಫಲಗಳಿಂದ ಸದಾಕಾಲದಲ್ಲಿಯೂ ರಸವು ಸುರಿದು ಹರಿಯುತ್ತಿದೆ. ಅಲ್ಲಿ ಮಹಾಪುಣ್ಯಪ್ರದವೂ ದೇವರ್ಷಿಗಣ ಸೇವಿತವೂ ಆದ ಪುಣ್ಯಪುರುಷರಾದ ಶುಕ್ರಾಚಾರ್ಯರ ದಿವ್ಯಾಶ್ರಮವು ಜಾಜ್ವಲ್ಯಮಾನವಾಗಿಯೂ ಪ್ರಖ್ಯಾತವಾಗಿಯೂ ಇರುತ್ತದೆ. ಅನಂತರ ಶಂಕುಕೂಟ ವೃಷಭವೆಂಬ ಪರ್ವತಗಳ ಮಧ್ಯದಲ್ಲಿ ಅನೇಕ ಯೋಜನ ವಿಶಾಲವೂ ರಮ್ಯವೂ ಆದ ಪರುಷಕಸ್ಥಲಿ ಎಂಬ ಪ್ರಖ್ಯಾತವಾದ ಪ್ರದೇಶವು ಶೋಭಿಸುತ್ತಿದೆ. ಆ ಆಶ್ರಮದಲ್ಲಿ ಅನೇಕ ಫಲ ವೃಕ್ಷಗಳಿವೆ. ಅವುಗಳ ಫಲಗಳು ರುಚಿಯೂ ಸುವಾಸನೆಯೂ ಆಗಿ ಬಿಲ್ವ ಫಲದಷ್ಟು ದಪ್ಪವಾಗಿಯೂ ಮಂಗಳದಾಯಕವಾಗಿಯೂ ಇವೆ. ಆ ಫಲಗಳಿಂದ ರಸಗಳು ಸುರಿದು ಭೂಮಿಯು ಮೃದುವಾಗಿಯೂ ಧೂಳು ಇಲ್ಲದ್ದಾಗಿಯೂ ಇದೆ. ಅದರಲ್ಲಿ ಕಿನ್ನರರು, ಉರಗಗಳು, ಸಾಧುಗಳು ಮತ್ತು ಚಾರಣರು ಇವರು ಪರೂಷಕ ರಸಪಾನದಿಂದ ಮತ್ತರೂ ಬಲಾಢ್ಯರೂ ಮಾನಿಷ್ಠರೂ ಆಗಿ ಸುಖವಾಗಿ ವಾಸಿಸುತ್ತಾರೆ. ಕಪಿಂಜಲ ಮತ್ತು ನಾಗಶೈಲಗಳ ಮಧ್ಯದಲ್ಲಿ 200 ಯೋಜನ ಉದ್ದವೂ 100 ಯೋಜನ ಅಗಲವೂ ಮನೋಹರವೂ ವಿವಿಧ ವನಗಳಿಂದ ಅಲಂಕೃತವೂ ವಿವಿಧ ಫಲ ಪುಷ್ಪ ಭರಿತವೂ ಕಿನ್ನರೋಗ ಸೇವಿತವೂ ರಮ್ಯವೂ ಆದ ದ್ರಾಕ್ಷಾವನಗಳು ಮತ್ತು ನಾಗವನಗಳು ಖರ್ಜೂರ ವನಗಳೂ ಕೂಡ ವಿಶೇಷವಾಗಿ ಶೋಭಿಸುತ್ತವೆ. ರುಚಿಯಾದ ದಾಳಿಂಬೆ ವನವು, ಗೋಣೀವನವು, ಅಗಸೆ ವನವು,
ತಿಲಿಕವನವು, ಬಾಳೆವನವು, ಬದರೀವನವು ಇವೇ ಮೊದಲಾದ ವನ ಭಾಗಗಳು ಶೀತಲವಾದ ನದಿಗಳಿಂದಲೂ ರುಚಿಯೂ ಜಲಪೂರ್ಣವೂ ಆದ ಸರಸ್ಸುಗಳಿಂದಲೂ ಮಂಡಿತಗಳಾಗಿವೆ. ಪೂರ್ವದ ಹಾಗೆಯೇ ಪುಷ್ಕರ ಶೈಲ, ಮಹಾಮೇಘಪರ್ವತ ಇವುಗಳ ಮಧ್ಯದಲ್ಲಿ 60 ಯೋಜನ ವಿಸ್ತೀರ್ಣವೂ 100 ಯೋಜನ ಉದ್ದವೂ ಆದ ಭೂಭಾಗವಿರುತ್ತದೆ. ಅದು ಸಮವಾಗಿಯೂ ಪಾಣಿ ತಲನಾಮಕವಾಗಿಯೂ ಕಠಿಣವಾಗಿಯೂ ಪಾಂಡುರ ವರ್ಣವಾಗಿಯೂ ದಟ್ಟವಾಗಿಯೂ ಮರ ಗಿಡ ಬಳ್ಳಿಗಳಿಂದಲೂ ಗುಲ್ಮ ತೃಣಗಳಿಂದಲೂ ರಹಿತವಾಗಿಯೂ ಇರುತ್ತದೆ. ಆ ಸ್ಥಳದಲ್ಲಿ ಯಾವ ಪ್ರಾಣಿಗಳೂ ವಾಸಿಸುವುದಿಲ್ಲ. ಅದು ನಿರಾಶ್ರಯವಾಗಿದೆ. ಆ ಕಾನನ ಪ್ರದೇಶವು ಭಯಂಕರವಾಗಿಯೂ ರೋಮಾಂಚಜನಕವಾಗಿಯೂ ಇರುತ್ತದೆ. ಅದರಲ್ಲಿ ಮಹಾಸರಸ್ಸುಗಳು, ಮಹಾವೃಕ್ಷಗಳು, ಮಹಾವನಗಳು, ಸಮಸ್ತ ಪ್ರದೇಶಗಳೂ ಕೂಡ ರಮ್ಯವಾಗಿವೆ. ಇದು ಅಲ್ಲದೆ ಸಾಮಾನ್ಯವಾದ ಸರಸ್ಸುಗಳು, ವನಗಳು, ಪ್ರಜಾಪತಿಯ ಸ್ಥಳಗಳು, ಸಣ್ಣ ಸಣ್ಣ ಸರೋವರಗಳು ಇವುಗಳ ಸಂಖ್ಯೆಯನ್ನು ತಿಳಿಸುವುದು ಅಸಾಧ್ಯವಾಗಿದೆ. ಆ ಭಾಗದಲ್ಲಿರುವ ಸ್ಥಳಗಳು, ಪ್ರದೇಶಗಳು, ಸರಸ್ಸುಗಳು, ವನಗಳೂ ಕೂಡ 10, 12, 15, 20, 30 ಯೋಜನಗಳಷ್ಟು ವಿಸ್ತಾರವಾಗಿರುತ್ತವೆ. ಕೆಲವು ಪ್ರದೇಶಗಳು ಮಹಾಘೋರವಾಗಿಯೂ, ಕೆಲವು ಕಪ್ಪಾಗಿಯೂ, ಕೆಲವು ಪರ್ವತದ ಮಧ್ಯಭಾಗವು ಸೂರ್ಯಕಿರಣಗಳು ಪ್ರವೇಶಿಸಲು ಅಸಾಧ್ಯವಾಗಿಯೂ, ಅತಿ ಶೀತವಾಗಿಯೂ, ಪ್ರವೇಶಿಸಲು ಅಸಾಧ್ಯವಾಗಿಯೂ ಇರುತ್ತದೆ. ಎಲೆ ಮುನಿವರ್ಯರೇ, ಕೆಲವು ಕೊಳಗಳ ಜಲವು ಅಗ್ನಿಯಿಂದ ತಪ್ತವಾಗಿಯೂ, ಕೆಲವು ಪರ್ವತದ ಕುಕ್ಷಿಭಾಗಗತವಾಗಿಯೂ, ಸಹಸ್ರ ಸಂಖ್ಯಾಕಗಳಾಗಿಯೂ, ಅತಿ ರಮ್ಯವಾಗಿಯೂ, ಪ್ರಖ್ಯಾತವಾಗಿಯೂ ಇರುತ್ತವೆ. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಭುವನ ವಿನ್ಯಾಸೋ ನಾಮ 38 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 39ನೆಯ ಅಧ್ಯಾಯವಾದ ಭುವನ ವಿನ್ಯಾಸ, ಯಕ್ಷ, ದೇವಸೇನ, ದೈತ್ಯರು, ವಿದ್ಯಾಧರರು, ಗರುಡ ಇವರ ವಾಸಸ್ಥಾನಗಳ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.